ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಸಾವಿತ್ರಿ ಎಂಬ ವಿಧವೆಯನ್ನು ಕೋತಿಯೊಂದು ಗರ್ಭಿಣಿಯನ್ನಾಗಿ ಮಾಡಿತು. ಇದನ್ನು ತಿಳಿದು ಇಡೀ ಗ್ರಾಮವೇ ಆಘಾತಕ್ಕೊಳಗಾಯಿತು. ಆ ಕೋತಿ ಸಾವಿತ್ರಿಯನ್ನು ನಿಜವಾಗಿಯೂ ಹೇಗೆ ಗರ್ಭಿಣಿಯನ್ನಾಗಿ ಮಾಡಿತು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಚಂದನಗಿರಿ ಗ್ರಾಮದಲ್ಲಿ ಒಂದು ಕಾಡು ಇದೆ. ಆ ಕಾಡಿನಲ್ಲಿ ಒಂದು ಸಣ್ಣ ಗುಡಿಸಲಿನಲ್ಲಿ ಸಾವಿತ್ರಿ ಎಂಬ ಯುವ ವಿಧವೆ ವಾಸಿಸುತ್ತಿದ್ದಳು. ಅವಳಿಗೆ 26 ವರ್ಷ. ಅವಳ ಪತಿ 1 ವರ್ಷದ ಹಿಂದೆ ಭಯಾನಕ ಕಾಯಿಲೆಯಿಂದ ಮರಣ ಹೊಂದಿದನು. ಅವಳಿಗೆ ಒಂಟಿತನ ಮಾತ್ರ ಉಳಿದಿತ್ತು. ಈಗ ಅವಳಿಗೆ ಮಾತನಾಡಲು ಯಾರೂ ಇಲ್ಲ. ಬದುಕಲು ಅವಳು ಗಳಿಸಿದ ಸ್ವಲ್ಪ ಹಣದಿಂದ ಕಾಡಿನಿಂದ ಬೇಟೆಯಾಡುವ ಕೋಲುಗಳನ್ನು ತಂದು ಹಳ್ಳಿಯಲ್ಲಿ ಮಾರಾಟ ಮಾಡುತ್ತಿದ್ದಳು. ಸಾವಿತ್ರಿ ತುಂಬಾ ಸುಂದರಿಯಾಗಿದ್ದಳು. ಆದರೆ ಆ ಕಣ್ಣುಗಳಲ್ಲಿ ಒಂದು ಅಜ್ಞಾತ ದುಃಖವಿತ್ತು. ಅವಳು ಹಳ್ಳಿಯಲ್ಲಿ ಒಬ್ಬಂಟಿಯಾಗಿದ್ದ ಕಾರಣ ಹಳ್ಳಿಯ ಜನರು ಅವಳನ್ನು ಕೀಳಾಗಿ ನೋಡುತ್ತಿದ್ದರು. ಆದರೆ ಸಾವಿತ್ರಿ ಯಾರ ಬಗ್ಗೆಯೂ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. ಒಂದು ದಿನ ಸಾವಿತ್ರಿ ಕಾಡಿನಲ್ಲಿ ಬೇಟೆಯಾಡುವ ಕೋಲುಗಳನ್ನು ಸಂಗ್ರಹಿಸುತ್ತಿದ್ದಾಗ ಒಂದು ಕೋತಿ ಅಲ್ಲೇ ಹತ್ತಿರದಲ್ಲಿದ್ದ ದೊಡ್ಡ ಮರದಿಂದ ಕೆಳಗೆ ಹಾರಿ ಅವಳ ಮುಂದೆ ಕುಳಿತುಕೊಂಡಿತು. ಸಾವಿತ್ರಿ ಕೋತಿಯನ್ನು ನೋಡಿ ಸ್ವಲ್ಪ ಭಯಭೀತಲಾಗಿದ್ದಳು. ಆದರೆ ಕೋತಿ ಅವಳ ಮೇಲೆ ದಾಳಿ ಮಾಡಲಿಲ್ಲ. ಕೋತಿ ಮುಗ್ಧವಾಗಿ ತನ್ನನ್ನು ನೋಡುತ್ತಿರುವುದನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು. ಆನಂತರ ಸಾವಿತ್ರಿ ತನ್ನ ಕೆಲಸದಲ್ಲಿ ಮಗ್ನಳಾಗುತ್ತಾಳೆ. ಕೋತಿ ಅಲ್ಲೇ ಕುಳಿತು ಅವಳನ್ನು ನೋಡುತ್ತಿದೆ. ಆದಾದ ಸ್ವಲ್ಪ ಸಮಯದ ನಂತರ ಸಾವಿತ್ರಿ ತನ್ನ ಕೋಲುಗಳನ್ನು ಒಂದು ಗಂಟಿನಲ್ಲಿ ಕಟ್ಟಲು ಪ್ರಯತ್ನಿಸಿದಾಗ ಕೋತಿ ಅನಿರೀಕ್ಷಿತವಾಗಿ ಅವಳ ಬಳಿಗೆ ಬಂದು ಅವಳಿಗೆ ಸಹಾಯ ಮಾಡಿತು. ಇದನ್ನು ನೋಡಿದ ಸಾವಿತ್ರಿ ಆಶ್ಚರ್ಯಚಕಿತಳಾದಳು. ಇದಕ್ಕೆ ಇಷ್ಟೊಂದು ಒಳ್ಳೆಯ ಮನಸ್ಸು ಇದೆ ಎಂದು ಭಾವಿಸಿ ಅವಳು ಕೋತಿಯ ತಲೆಯ ಮೇಲೆ ಸ್ನೇಹಪರವಾಗಿ ತನ್ನ ಬೆರಳುಗಳನ್ನು ನಿಧಾನವಾಗಿ ಉಜ್ಜಿದಳು. ಆ ದಿನದಿಂದ ಕೋತಿ ಪ್ರತಿದಿನ ಸಾವಿತ್ರಿಯ ಬಳಿಗೆ ಬರಲು ಪ್ರಾರಂಭಿಸಿತು. ಒಮ್ಮೆ ಸಾವಿತ್ರಿ ನಡೆದುಕೊಂಡು ಹೋಗುತ್ತಿದ್ದಾಗ ಕೋತಿ ಮರಗಳಿಂದ ಕೆಳಗೆ ಹಾರಿ ಅವಳ ಕೈಗೆ ಕೆಲವು ಹಣ್ಣುಗಳನ್ನು ನೀಡಿತು. ಇನ್ನೊಂದು ಬಾರಿ ಅವಳು ಬೇಟೆಯಾಡುವ ಕೋಲುಗಳನ್ನು ಹೊತ್ತುಕೊಳ್ಳಲು ಕಷ್ಟಪಡುತ್ತಿದ್ದಾಗ ಅದು ಅವುಗಳನ್ನು ಎತ್ತಿಕೊಂಡು ಗುಡಿಸಲಿಗೆ ಕೊಂಡೊಯ್ದಿತು. ಈ ಸಹಾಯದಿಂದ ಸಾವಿತ್ರಿಯ ಜೀವನದಲ್ಲಿ ಹೊಸ ಬೆಳಕು ಬಂದಿತು. ಸಮಯ ಕಳೆದಂತೆ ಸಾವಿತ್ರಿ ಮತ್ತು ಕೋತಿಯ ನಡುವೆ ನಿಧಾನವಾಗಿ ಒಂದು ಬಂಧವು ರೂಪುಗೊಂಡಿತು. ಸಾವಿತ್ರಿ ದುಃಖಿಸುತ್ತಿದ್ದಾಗ ಕೋತಿ ಅವಳನ್ನು ಹೇಗಾದರೂ ನಗಿಸಲು ಪ್ರಯತ್ನಿಸುತ್ತಿತ್ತು. ಈಗ ಸಾವಿತ್ರಿ ಅದನ್ನು ಕೇವಲ ಕೋತಿಯಾಗಿ ನೋಡುತ್ತಿಲ್ಲ, ಅದು ಕೂಡ ನನ್ನ ಕುಟುಂಬದ ಸದಸ್ಯೆಯಂತೆ ಭಾಸವಾಗಲು ಪ್ರಾರಂಭಿಸಿತು. ಒಂದು ಹುಣ್ಣಿಮೆಯ ರಾತ್ರಿ ಸಾವಿತ್ರಿ ತನ್ನ ಗುಡಿಸಲಿನ ಮುಂದೆ ಕುಳಿತು ಚಂದ್ರನ ಬೆಳಕನ್ನು ಆನಂದಿಸುತ್ತಿದ್ದಳು. ಕೋತಿ ಕೂಡ ಹತ್ತಿರದ ಮರದ ಮೇಲೆ ಕುಳಿತು ಅವಳನ್ನು ನೋಡುತ್ತಿತ್ತು. ಅವಳು ಕೋತಿಯನ್ನು ನೋಡಿ ಮುಗುಳ್ನಗುತ್ತಾ, ನೀನು ನನ್ನೊಂದಿಗೆ ಯಾವಾಗ ಇರುತ್ತೀಯ ಎಂದು ಕೇಳಿತು. ಕೋತಿ ಇದ್ದಕ್ಕಿದ್ದಂತೆ ಅವಳ ಮೇಲೆ ಹಾರಿ ಅವಳ ಪಾದಗಳ ಬಳಿ ಕುಳಿತಿತು. ಸಾವಿತ್ರಿ ಕೋತಿಯನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ಅವಳನ್ನು ತಬ್ಬಿಕೊಂಡಳು. ಆ ರಾತ್ರಿ ಅವಳ ಜೀವನದಲ್ಲಿ ಮೊದಲ ಬಾರಿಗೆ ಅವಳು ಒಂಟಿತನವನ್ನು ಅನುಭವಿಸಲಿಲ್ಲ. ಸಮಯ ಕಳೆದು ಹೋಯಿತು. ಅವರ ನಡುವಿನ ಬಾಂಧವ್ಯ ಬಲವಾಯಿತು. ಒಂದು ದಿನ ಸಾವಿತ್ರಿ ತೀವ್ರ ಜ್ವರದಿಂದ ಅಸ್ವಸ್ಥಳಾಗಿ ಹಾಸಿಗೆ ಹಿಡಿದಳು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿದ ಕೋತಿ ತಾನೇ ಕಾಡಿಗೆ ಹೋಗಿ ವಿವಿಧ ಹಣ್ಣುಗಳನ್ನು ತಂದು ಅವಳಿಗೆ ಕೊಟ್ಟಿತು. ಸಾವಿತ್ರಿ ನಿಧಾನವಾಗಿ ತುಂಬಾ ಕಷ್ಟದಿಂದ ಕಣ್ಣು ತೆರೆದು, ನೀನು ನನ್ನ ಬಗ್ಗೆ ಏಕೆ ಇಷ್ಟೊಂದು ಯೋಚಿಸುತ್ತಿದ್ದೀಯಾ ಎಂದು ಕೇಳಿದಳು. ಕೋತಿಯ ನೋಟದಲ್ಲಿ ಅಗಾಧವಾದ ಪ್ರೀತಿಯ ಸಂಬಂಧವಿತ್ತು. ಅದು ಕೇವಲ ಪ್ರಾಣಿಗಳ ನೋಟವಲ್ಲ, ಆದರೆ ಅದರಲ್ಲಿ ಕೆಲವು ದೈವಿಕ ಭಾವನೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ಉಳಿದವರೆಲ್ಲರೂ ದೂರದಲ್ಲಿರುವಾಗ ಈ ಕೋತಿ ಸಾವಿತ್ರಿಯ ಜೀವನದಲ್ಲಿ ಒಡನಾಡಿಯಾಗಿ ಉಳಿಯಿತು. ಕೆಲವು ದಿನಗಳ ನಂತರ ಸಾವಿತ್ರಿ ಚೇತರಿಸಿಕೊಂಡಳು. ಆದರೆ ಈಗ ಅವಳು ಆ ಕೋತಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ಅವರು ಪರಸ್ಪರ ಒಗ್ಗಿಕೊಂಡರು. ಒಮ್ಮೆ ಸಾವಿತ್ರಿಯ ಮನಸ್ಸಿನಲ್ಲಿ ಒಂದು ಆಲೋಚನೆ ಪ್ರಾರಂಭವಾಯಿತು. ಈ ಕೋತಿ ನಿಜವಾಗಿಯೂ ಸಾಮಾನ್ಯ ಕೋತಿಯೇ ಎಂದು ಆಶ್ಚರ್ಯಪಟ್ಟಳು, ಏಕೆಂದರೆ ಅದು ವಿಶೇಷ ಜೀವಿಯಂತೆ ಕಾಣುತ್ತಿತ್ತು. ಹೀಗೆ ಒಂದು ರಾತ್ರಿ ಗುಡುಗು ಮತ್ತು ಮಿಂಚಿನೊಂದಿಗೆ ಭಾರೀ ಮಳೆಯಾಗುತ್ತಿತ್ತು. ಆಗ ಕೋತಿ ಕೂಡ ಗುಡಿಸಲಿನೊಳಗೆ ಬಂದು ಸಾವಿತ್ರಿಯ ಪಕ್ಕದಲ್ಲಿ ಕುಳಿತುಕೊಂಡಿತು. ಅದು ಬೆಳಕಿನಲ್ಲಿ ಸ್ವಲ್ಪ ವಿಭಿನ್ನವಾಗಿ ಕಾಣುತ್ತಿತ್ತು. ಅದರ ಕಣ್ಣುಗಳಲ್ಲಿ ಆಕರ್ಷಣೆಯ ಆಲೋಚನೆ ಇತ್ತು. ಅವಳು ಅದರ ತಲೆಯನ್ನು ಮುಟ್ಟಿ, ನೀನು ತನ್ನೊಂದಿಗೆ ಶಾಶ್ವತವಾಗಿ ಇರುತ್ತೀಯಾ ಎಂದು ಕೇಳಿದಳು. ಕೋತಿ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಾ ನಿಧಾನವಾಗಿ ತನ್ನ ತಲೆಯನ್ನು ಅವಳ ಮಡಿಲಿಗೆ ಇಟ್ಟಿತು. ಆಗ ಅವಳು ಕೋತಿಯನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡಳು. ಕೆಲವು ದಿನಗಳ ನಂತರ ಸಾವಿತ್ರಿ ತನ್ನ ದೇಹದಲ್ಲಿನ ಬದಲಾವಣೆಗಳನ್ನು ಗಮನಿಸಿದಳು. ಅವಳಿಗೆ ಹಸಿವಾಗುತ್ತಿರಲಿಲ್ಲ. ಅವಳಿಗೆ ವಾಂತಿ ಬರುತ್ತಿರುವಂತೆ ಭಾಸವಾಗುತ್ತಿತ್ತು. ಅನಂತರ ಅವಳು ಆ ಹಳ್ಳಿಯಲ್ಲಿದ್ದ ಒಬ್ಬ ವೃದ್ಧೆಯ ಬಳಿಗೆ ಹೋಗಿ ಕೇಳಿದಳು. ಆಗ ಆ ವೃದ್ಧೆ, ಸಾವಿತ್ರಿ, ನೀನು ಗರ್ಭಿಣಿ ಆಗಿದ್ದೀಯಾ ಎಂದಳು. ಆ ಮಾತುಗಳನ್ನು ಕೇಳಿ ಸಾವಿತ್ರಿಯ ಹೃದಯ ಬಡಿತ ನಿಂತು ಹೋಯಿತು. ಇದು ಹೇಗೆ ಸಾಧ್ಯ? ನನ್ನ ಗಂಡ ಸತ್ತು ಬಹಳ ದಿನಗಳಾಗಿವೆ ಎಂದು ಆಲೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾಳೆ. ವೃದ್ಧೆ ಸಾವಿತ್ರಿಯನ್ನು ಗಮನಿಸಿ, ನಿನಗೇನಾಯಿತು ಎಂದು ಕೇಳಿದಳು. ಆಗ ಸಾವಿತ್ರಿ ಆ ಮಳೆಗಾಲದ ರಾತ್ರಿಯಲ್ಲಿ ಕೋತಿ ತನ್ನ ಮಡಿಲಲ್ಲಿ ಮಲಗಿದ್ದನ್ನು ನೆನಪಿಸಿಕೊಂಡಳು. ಈ ಕೋತಿ ನಿಜವಾಗಿಯೂ ಸಾಮಾನ್ಯ ವ್ಯಕ್ತಿಯೇ, ಅಥವಾ ಅದು ದೇವರುಗಳಿಂದ ಬಂದ ಉಡುಗೊರೆಯೇ, ಅಥವಾ ಅದು ಯಾವುದೋ ರೀತಿಯ ಶಾಪವೇ?
ಎಂದು ಈ ರೀತಿಯಾಗಿ ಸಾವಿತ್ರಿ ಅನುಮಾನಗಳಿಂದ ಇನ್ನಷ್ಟು ಅಸ್ವಸ್ಥಳಾದಳು. ಸಾವಿತ್ರಿಯ ಮನಸ್ಸು ಗೊಂದಲದಲ್ಲಿತ್ತು. ವಿಧವೆ ಗರ್ಭಿಣಿಯಾಗುವುದು ತುಂಬಾ ವಿಚಿತ್ರವಾಗಿತ್ತು. ಎಲ್ಲರೂ ಈ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು. ಇದು ಹೇಗೆ ಸಾಧ್ಯ? ಒಂಟಿ ಮಹಿಳೆ ಗರ್ಭಿಣಿಯಾಗುವುದು ಹೇಗಿರುತ್ತದೆ? ಯಾರಾದರೂ ಕಳ್ಳರ ರೂಪದಲ್ಲಿ ಬಂದು ಹೋದರೆ, ಅಥವಾ ಅದು ಯಾವುದೋ ರೀತಿಯ ದುರದೃಷ್ಟವೇ? ಇಂತಹ ಅನೇಕ ಊಹಾಪೋಹಗಳು ಹಳ್ಳಿಯಾದ್ಯಂತ ಹರಡಿದವು. ಈ ಎಲ್ಲಾ ಮಾತುಗಳು ಸಾವಿತ್ರಿಯ ಕಿವಿಗಳನ್ನು ತಲುಪುತ್ತಿದ್ದವು. ಆದರೆ ಅವಳು ಯಾರಿಗೂ ಉತ್ತರಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದಳು. ಆ ಮಳೆಗಾಲದ ರಾತ್ರಿ ಕೋತಿ ತನ್ನ ತೊಡೆಯ ಮೇಲೆ ಕುಳಿತಿತ್ತು ಎಂಬುದೊಂದೇ ಅವಳಿಗೆ ತಿಳಿದಿರುವ ಒಂದೇ ಒಂದು ವಿಷಯ. ಆ ರಾತ್ರಿಯ ನಂತರ ಅವಳ ದೇಹವು ಬದಲಾಗಲು ಪ್ರಾರಂಭಿಸಿತು. ಪ್ರತಿಕ್ಷಣ ಅವಳು ಗುಡಿಸಲಿನ ಮುಂದೆ ಕುಳಿತು ಆಲೋಚನೆಯಲ್ಲಿ ಮುಳುಗುತ್ತಿದ್ದಳು. ಅದೇ ಕೋತಿ ಅಲ್ಲೇ ಮರದ ಮೇಲೆ ಕುಳಿತು ಅವಳನ್ನು ನೋಡುತ್ತಿತ್ತು. ಆಗ ಸಾವಿತ್ರಿ ಕೋತಿಯನ್ನು ನೋಡಿ, ನನ್ನ ಗರ್ಭಧಾರಣೆಗೆ ನೀನೇ ಕಾರಣನಾ? ಇದು ಹೇಗೆ ಸಾಧ್ಯ ಎಂದು ಕೇಳಿದಳು. ಕೋತಿ ನಿಧಾನವಾಗಿ ಮರದಿಂದ ಇಳಿದು ಅವಳ ಪಾದಗಳ ಬಳಿ ಕುಳಿತುಕೊಂಡು ಮೌನವಾಗಿತ್ತು. ಆದರೆ ಅದು ಏಕೆ ಉತ್ತರಿಸಲಿಲ್ಲ ಎಂಬ ಅನೇಕ ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಉಳಿದುಕೊಂಡವು. ಈ ವಿಷಯ ಗ್ರಾಮದ ಹಿರಿಯರ ಕಿವಿಗೆ ಬಿದ್ದಾಗ ಅವರು ಪಂಚಾಯಿತಿ ಸಭೆಯನ್ನು ಕರೆದರು. ಅವರು ಸಾವಿತ್ರಿಯನ್ನು ಕರೆದು, ನಿಮ್ಮ ಗರ್ಭಧಾರಣೆಗೆ ಕಾರಣ ಯಾರು ಎಂದು ಕಪೋರವಾಗಿ ಪ್ರಶ್ನಿಸಿದರು. ಸಾವಿತ್ರಿ ಮೌನವಾಗಿ ತಲೆ ತಗ್ಗಿಸಿದಳು. ನಂತರ ಸ್ವಲ್ಪ ಸಮಯದ ನಂತರ ಅವಳು, ನನಗೆ ಗೊತ್ತಿಲ್ಲ ಎಂದು ಮೃದು ಧ್ವನಿಯಲ್ಲಿ ಹೇಳಿದಳು. ಹಿರಿಯರು ಇದ್ದಕ್ಕಿದ್ದಂತೆ ಕೋಪಗೊಂಡು, ಪುರುಷ ಸಂಗಾತಿ ಇಲ್ಲದೆ ಗರ್ಭಧಾರಣೆ ಹೇಗೆ ಸಂಭವಿಸುತ್ತದೆ? ಸತ್ಯ ಹೇಳು ಎಂದು ಕೇಳಿದರು. ಅಲ್ಲಿರುವ ಕೆಲವು ಜನರು ಇದರಲ್ಲಿ ಏನಾದರೂ ರಹಸ್ಯವಿರಬೇಕು ಎಂದು ಅಂದುಕೊಳ್ಳುತ್ತಾರೆ. ಇನ್ನು ಕೆಲವರು ಅವಳ ನಡವಳಿಕೆಯನ್ನು ನೋಡಿ ಅವಳು ಸತ್ಯವನ್ನು ಮರೆಮಾಡಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಸಂದೇಹಪಡುತ್ತಾರೆ. ಆ ಕ್ಷಣದಲ್ಲಿ ಸಾವಿತ್ರಿ ಧೈರ್ಯದಿಂದ, ನನ್ನ ಜೀವನದಲ್ಲಿ ಯಾರೂ ಇಲ್ಲ, ಆದರೆ ಒಂದು ಕೋತಿ ನನ್ನ ಸಹಾಯ ಮಾಡಿತು. ನಾನು ಒಬ್ಬಂಟಿಯಾಗಿರುವುದನ್ನು ನೋಡಿ ನನ್ನ ಮೇಲೆ ಪ್ರೀತಿ ತೋರಿಸಿತು ಎಂದು ಹೇಳಿದಳು. ಇದನ್ನು ಕೇಳಿದ ಪಂಚಾಯಿತಿ ಹಿರಿಯರು ತಕ್ಷಣ ನಕ್ಕರು. ಒಂದು ಕೋತಿ ನಿನ್ನ ಗರ್ಭಕ್ಕೆ ಕಾರಣನಾ ಎಂದು ಇಡೀ ಹಳ್ಳಿ ನಕ್ಕಿತು. ಆದರೆ ಸಾವಿತ್ರಿ ತನ್ನ ಮಾತುಗಳನ್ನು ಧೈರ್ಯದಿಂದ ಹೇಳಿದಳು. ನಾನು ಎಂದಿಗೂ ಯಾವುದೇ ತಪ್ಪು ಮಾಡಿಲ್ಲ. ಅದು ಹೇಗೆ ಆಯಿತು ಎಂದು ನನಗೆ ತಿಳಿದಿಲ್ಲ. ಆದರೆ ಆ ಕೋತಿ ನನ್ನ ಜೀವನದಲ್ಲಿ ಪ್ರವೇಶಿಸಿದಾಗಿನಿಂದ ನನ್ನ ಜೀವನ ಬದಲಾಗಿದೆ ಎಂದು ಅವಳು ಹೇಳಿದಳು. ಈ ಮಾತುಗಳನ್ನು ಕೇಳಿದ ನಂತರ ಎಲ್ಲರೂ ಅವಳನ್ನು ಅಪವಿತ್ರಳಂತೆ ನೋಡಲು ಪ್ರಾರಂಭಿಸಿದರು. ಯಾರೂ ಅವಳೊಂದಿಗೆ ಮಾತನಾಡುತ್ತಿರಲಿಲ್ಲ. ಎಲ್ಲರೂ ಅವಳಿಂದ ದೂರವಾದರು. ದಣಿದ ಮನಸ್ಸಿನಿಂದ ಅವಳು ರಾತ್ರಿಯಲ್ಲೇ ನಿದ್ರೆ ಮಾಡಲಿಲ್ಲ. ಆಕೆ ಗರ್ಭದ ಕಡೆ ದಿಟ್ಟಿಸಿ ನೋಡುತ್ತಾ ಕುಳಿತುಕೊಂಡಿದ್ದಾಳೆ. ಎಲ್ಲರೂ ಅವಳನ್ನು ಶಪಿಸಿದಂತೆ ಭಾಸವಾಯಿತು. ಒಂದು ದಿನ ಕೋತಿ ಮತ್ತೆ ಅವಳ ಗುಡಿಸಲಿಗೆ ಬಂದಿತು. ಅದು ನಿಧಾನವಾಗಿ ಬಂದು ಅವಳ ಮೊಣಕಾಲುಗಳ ಮೇಲೆ ಕುಳಿತುಕೊಂಡಿತು. ಅದನ್ನು ನೋಡಿದ ಸಾವಿತ್ರಿ ಗಾಬರಿಯಾದಳು. ಆಕೆ ಅದರ ಕಣ್ಣುಗಳನ್ನು ನೋಡುತ್ತಾ ಅದನ್ನು ಕೇಳಿದಳು, ನೀನು ನನ್ನಿಂದ ಏನನ್ನಾದರೂ ಮರೆಮಾಚುತ್ತಿದ್ದೀಯಾ ಎಂದು ಕೇಳಿದಳು. ಕೋತಿ ಮೌನವಾಗಿ ಅವಳನ್ನು ನೋಡಿತು. ಆಗ ಇದ್ದಕ್ಕಿದ್ದಂತೆ ಅದರ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅದನ್ನು ನೋಡಿದ ಸಾವಿತ್ರಿ ಆಶ್ಚರ್ಯದಿಂದ ಎಡವಿ ಬಿದ್ದಳು. ನೀನು ಅಳುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಆಗ ಕೋತಿ ಸಾವಿತ್ರಿಯ ಕೈಯನ್ನು ನಿಧಾನವಾಗಿ ಬಿಗಿಯಾಗಿ ಹಿಡಿದುಕೊಂಡಿತು. ಅವಳು ಅವಳ ನೋಟವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಕೋತಿ ಇದ್ದಕ್ಕಿದ್ದಂತೆ ಎದ್ದು ಕಾಡಿಗೆ ಓಡಿತು. ಆಗ ಸಾವಿತ್ರಿ, ಏನೆಲ್ಲೂ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೂಗಿದಳು. ಆದರೆ ಕೋತಿ ಹಿಂತಿರುಗಿ ನೋಡದೆ ಕಣ್ಮರೆಯಾಯಿತು. ಆಗ ಸಾವಿತ್ರಿ ಅಲ್ಲೇ ಕುಳಿತಿದ್ದಳು. ಈ ವಿಷಯ ಹಳ್ಳಿಯಾದ್ಯಂತ ಹರಡಿತು. ಅದೇ ಸಮಯದಲ್ಲಿ ಒಬ್ಬ ಋಷಿ ಹಳ್ಳಿಗೆ ಬಂದರು. ಗ್ರಾಮದ ಪಂಚಾಯಿತಿ ಹಿರಿಯರು ಋಷಿಯನ್ನು ಕರೆದು ಸಾವಿತ್ರಿಯ ಬಗ್ಗೆ ಹೇಳಿದರು. ಋಷಿ ಸಾವಿತ್ರಿಯನ್ನು ತನ್ನ ಬಳಿಗೆ ಕರೆತರಲು ಹೇಳಿದರು. ಸ್ವಲ್ಪ ಸಮಯದ ನಂತರ ಸಾವಿತ್ರಿ ತಲೆ ತಗ್ಗಿಸಿ ಋಷಿಯ ಮುಂದೆ ನಿಂತಳು. ಋಷಿ ಸಾವಿತ್ರಿಯನ್ನು ನೋಡಿ ಗಂಭೀರವಾಗಿ ಹೇಳಿದರು, ನಿನ್ನ ಗರ್ಭಾವಸ್ಥೆ ಸಾಮಾನ್ಯವಾದುದಲ್ಲ. ಇದು ಒಂದು ದೊಡ್ಡ ಜೀವಿ. ಇದು ದೈವಿಕ ಶಕ್ತಿಯಿಂದ ಉಂಟಾಗಿದೆ ಎಂದು ಹೇಳಿದರು. ಆಗ ಮತ್ತೆ ಆ ಋಷಿಗಳು, ಸಾವಿತ್ರಿ, ನಿನ್ನ ಜೀವನದಲ್ಲಿ ಯಾವುದಾದರೂ ವಿಶೇಷ ಜೀವಿ ಇದೆಯಾ ಎಂದು ಕೇಳುತ್ತಾರೆ. ಆಗ ಅವಳು ತಲೆ ತಗ್ಗಿಸಿ, ಒಂದು ಕೋತಿ ನನ್ನ ಹತ್ತಿರ ಬಂದಿತು, ಆದರೆ ಈಗ ಅದು ನನ್ನನ್ನು ಬಿಟ್ಟು ಹೋಗಿದೆ ಎನ್ನುತ್ತಾಳೆ. ಆಗ ಋಷಿ, ಆ ಕೋತಿ ಸಾಮಾನ್ಯ ಪ್ರಾಣಿಯಲ್ಲ. ತನ್ನ ಹಿಂದಿನ ಜನ್ಮದಲ್ಲಿ ಶಾಪಗ್ರಸ್ತನಾದ ಒಂದು ಮಹಾನ್ ಆತ್ಮವು ಕೋತಿಯ ರೂಪದಲ್ಲಿ ಜನಿಸಿದೆ. ಈಗ ನಿನ್ನ ಪ್ರೀತಿಯಿಂದ ಆ ಶಾಪ ನಿವಾರಣೆಯಾಯಿತು ಎಂದು ಹೇಳಿದಳು. ಆಗ ಸಾವಿತ್ರಿ ಭಯಗೊಂಡು, ನನ್ನ ಗರ್ಭವು ಆ ಕೋತಿಯದ್ದೇ ಎಂದು ಯೋಚಿಸುತ್ತಾಳೆ. ಆಗ ಋಷಿ, ನಿನ್ನ ಗರ್ಭದಲ್ಲಿ ಬೆಳೆಯುವ ದೈವಿಕ ಮಗು ಸಾಮಾನ್ಯ ಮಗುವಲ್ಲ, ಆದರೆ ಅದು ಜನಿಸಿದ ತಕ್ಷಣ ಜಗತ್ತಿನಲ್ಲಿ ಒಂದು ದೊಡ್ಡ ದುರಂತ ಸಂಭವಿಸಲಿದೆ. ಏಕೆಂದರೆ ಅದನ್ನು ತಡೆಯಲು ಕತ್ತಲೆಯ ಶಕ್ತಿಗಳು ಸಿದ್ಧವಾಗಿವೆ ಎಂದು ಹೇಳಿದರು. ಅದನ್ನು ಕೇಳಿ ಸಾವಿತ್ರಿಯ ಹೃದಯದಲ್ಲಿ ಭಯ ಮತ್ತು ಅನುಮಾನಗಳು ಬೆರೆತು ಹೋದವು. ನಾನು ನನ್ನ ಮಗುವನ್ನು ಉಳಿಸಿಕೊಳ್ಳಬೇಕು, ಆದರೆ ಅದು ಹೇಗೆ ಸಾಧ್ಯ ಎಂದು ಗೊಂದಲಕ್ಕೆ ಒಳಗಾಗುತ್ತಾಳೆ. ಅವಳು ಈಗ ಕೋತಿಗೆ ಏನಾಯಿತು, ಅದು ಹಿಂತಿರುಗುತ್ತದೆಯೇ ಅಥವಾ ಇಲ್ಲವೇ ಎಂದು ಋಷಿಗಳನ್ನ ಕೇಳಿದಳು. ಆಗ ಋಷಿ, ಅದು ಈಗ ತನ್ನ ಮೂಲ ರೂಪವನ್ನು ಮರಳಿ ಪಡೆದಿದೆ. ಅದು ದೇವರನ್ನು ಸೇರಿಕೊಂಡಿದೆ.
ಆದರೆ ಅಗತ್ಯವಿದ್ದಾಗ ಅವನು ಖಂಡಿತವಾಗಿಯೂ ಬರುತ್ತಾನೆ ಎಂದು ಹೇಳಿದರು. ಋಷಿಯ ಮಾತುಗಳನ್ನು ಕೇಳಿ ಸಾವಿತ್ರಿ ತನಗೆ ಅರಿವೇ ಇಲ್ಲದಂತೆ ಧೈರ್ಯ ತಂದುಕೊಂಡಳು. ಸಾವಿತ್ರಿ ತನ್ನ ಮಗುವನ್ನು ಉಳಿಸಿಕೊಳ್ಳಬೇಕೆಂದು ನಿರ್ಧರಿಸಿದಳು. ಸಮಯ ಕಳೆದಂತೆ ಅವಳ ಹೊಟ್ಟೆ ದೊಡ್ಡದಾಗುತ್ತಿತ್ತು. ಗ್ರಾಮಸ್ಥರ ಕೋಪ ಮತ್ತು ಅಪಹಾಸ್ಯ ಕಡಿಮೆಯಾಗಿರಲಿಲ್ಲ. ಆದರೆ ಅವಳಿಗೆ ಅವರೊಂದಿಗೆ ಯಾವುದೇ ಸಂಬಂಧವಿರಲಿಲ್ಲ. ಒಂದು ದಿನ ಅವಳು ಎಂದಿನಂತೆ ಕಾಡಿಗೆ ಹೋಗಿ ಬೇಟೆಯಾಡುವ ಕೋಲುಗಳನ್ನು ಸಂಗ್ರಹಿಸುತ್ತಿದ್ದಾಗ ಅವಳಿಗೆ ಒಂದು ಶಬ್ದ ಕೇಳಿಸಿತು. ಸುತ್ತಲೂ ನೋಡಿದಾಗ ಒಂದು ದೊಡ್ಡ ವಿಷಕಾರಿ ಹಾವು ಅವಳನ್ನು ನುಂಗುತ್ತಿರುವಂತೆ ತೋರುತ್ತಿತ್ತು. ಅದು ನಿಧಾನವಾಗಿ ಮುಂದೆ ಬರುತ್ತಿತ್ತು. ಸಾವಿತ್ರಿ ಹಿಂದೆ ತಿರುಗಲು ಬಯಸುತ್ತಿದ್ದಳು. ಆದರೆ ಭಯ ಅವಳ ಕಾಲುಗಳನ್ನು ಬಂಧಿಸಿತು. ಒಂದು ಕ್ಷಣ ಎಲ್ಲವೂ ಮುಗಿದಂತೆ ತೋರುತ್ತಿತ್ತು. ಅವಳು ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸಿದಳು. ಕ್ಷಣಾರ್ಧದಲ್ಲಿ ಗಾಳಿ ಬೀಸಿತು. ಮರಗಳು ಅಲ್ಲಾಡುತ್ತಿದ್ದಾವೆ. ಆಗ ಭಯದಿಂದ ಸಾವಿತ್ರಿ ಕಣ್ಣು ತೆರೆದು ನೋಡಿದಾಗ ಕೋತಿ ಅವಳ ಮುಂದೆ ನಿಂತಿತ್ತು. ಆಗ ಆಕೆ ಇದು ಸಾಮಾನ್ಯ ಕೋತಿ ಅಲ್ಲ ಎಂದು ಅವಳಿಗೆ ಅರ್ಥವಾಯಿತು. ಕೋತಿ ಒಂದೇ ಹೆಜ್ಜೆಯಲ್ಲಿ ವಿಷಕಾರಿ ಹಾವಿನ ಮೇಲೆ ಹಾರಿ ಅದನ್ನು ಬಲವಾಗಿ ಹೊಡೆಯಿತು. ಆ ಹೊಡೆತವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಆ ವಿಷಕಾರಿ ಹಾವು ಅಲ್ಲಿಂದ ಕಣ್ಮರೆಯಾಯಿತು. ಸಾವಿತ್ರಿ ಕಣ್ಣು ಮಿಟುಕಿಸಿ ಇಲ್ಲಿ ಏನಾಗುತ್ತಿದೆ ಎಂದು ಕೇಳುವ ಮೊದಲೇ ಕೋತಿ ಹಿಂತಿರುಗಿ ಕಾಡಿನಲ್ಲಿ ಕಣ್ಮರೆಯಾಯಿತು. ಇದನ್ನೆಲ್ಲ ನೋಡಿದ ಸಾವಿತ್ರಿಯ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮೂಡಿದವು. ಆ ವಿಷಪೂರಿತ ಹಾವು ಯಾವುದು? ಅದು ತನ್ನ ಮಗುವಿನ ಜೀವಕ್ಕೆ ಏಕೆ ಬೆದರಿಕೆಯಾಗಿತ್ತು? ಈ ಕೋತಿ ನನ್ನನ್ನು ಏಕೆ ಉಳಿಸಿತು ಎಂದು ಆಲೋಚನೆ ಮಾಡುತ್ತಾ ಸಾವಿತ್ರಿ ತನ್ನ ಗುಡಿಸಲಿಗೆ ಹೋದಳು. ಸಾವಿತ್ರಿಯ ಗರ್ಭಾವಸ್ಥೆ ಬೆಳೆದಂತೆ ಅವಳ ದೇಹವು ಭಾರವಾಗಲು ಪ್ರಾರಂಭಿಸಿತು. ಅವಳಿಗೆ ಸಹಾಯ ಮಾಡಲು ಯಾರೂ ಇರಲಿಲ್ಲ. ಅಂತಹ ಒಂದು ಕತ್ತಲ ರಾತ್ರಿ ಇದ್ದಕ್ಕಿದ್ದಂತೆ ಗಾಳಿ ಬೀಸಿತು. ಗುಡುಗು ಮತ್ತು ಮಿಂಚು ಆಕಾಶವನ್ನು ಸೀಳಿತು. ಸಾವಿತ್ರಿ ಗುಡಿಸಲಿನಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದಳು. ತನ್ನ ಹೊಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಳು. ಮಧ್ಯರಾತ್ರಿ ಮೀರಿತ್ತು. ಆಗ ಯಾರೋ ನಡೆದು ಬರುತ್ತಿರುವಂತೆ ಅವಳಿಗೆ ಅನಿಸಿತು. ಹೊರಗೆ ಹೋಗಿ ನೋಡಲು ಧೈರ್ಯವಿಲ್ಲದೆ ಅವಳು ಬಾಗಿಲಿಗೆ ಹೋಗಿ ನಿಧಾನವಾಗಿ ಬಾಗಿಲನ್ನು ತೆರೆದಳು. ತನ್ನ ಗುಡಿಸಲಿನ ಮುಂದೆ ದೊಡ್ಡ ಕಪ್ಪು ಮುಖವಾಡ ಧರಿಸಿದ ವ್ಯಕ್ತಿ ನಿಂತಿರುವುದನ್ನು ನೋಡಿದಳು. ಅದನ್ನು ನೋಡಿದ ಸಾವಿತ್ರಿಯ ಹೃದಯ ಇದ್ದಕ್ಕಿದ್ದಂತೆ ಬಡಿದುಕೊಳ್ಳುವುದಕ್ಕೆ ಶುರುವಾಯಿತು. ಆಗ ಅವಳು ನೀನು ಯಾರು ಎಂದು ಜೋರಾಗಿ ಕೂಗಿದಳು. ಆ ವ್ಯಕ್ತಿ ನಿಧಾನವಾಗಿ ಮುಂದೆ ಬಂದನು. ಅವನ ಕೈಯಲ್ಲಿ ದೊಡ್ಡ ತ್ರಿಶೂಲ. ಅವನ ಕಣ್ಣುಗಳು ಕೆಂಪು ದೀಪಗಳಿದ್ದವು. ಆ ಪುರುಷ ಮುಂದೆ ಬಂದು ನಿನ್ನ ಗರ್ಭಾವಸ್ಥೆ ಸಾಮಾನ್ಯ ಗರ್ಭಾವಸ್ಥೆಯಲ್ಲ, ಅದು ಶಕ್ತಿಯ ಸಂಕೇತ. ನೀನು ಅದಕ್ಕೆ ಜನ್ಮ ನೀಡಬಾರದು. ನಾನು ಅದನ್ನು ತೆಗೆದು ಹಾಕುತ್ತೇನೆ ಎಂದು ಹೇಳಿದನು. ಆಗ ಸಾವಿತ್ರಿ ಭಯದಿಂದ ಹಿಂದೆ ಸರಿದಳು. ಆಗ ಸಾವಿತ್ರಿ ನೀನು ಯಾರು ಎಂದು ಭಯದಿಂದ ಕೇಳಿದಳು. ನಾನು ರಾಕ್ಷಸ. ನನ್ನ ಹೆಸರು ಕಾಲಕೇತು. ದೈವಿಕ ಶಕ್ತಿಗಳನ್ನು ಹೊಂದಿರುವ ಆತ್ಮವು ನಿನ್ನನ್ನು ಗರ್ಭಿಣಿಯನ್ನಾಗಿ ಮಾಡಿದೆ. ಅದು ನನ್ನ ಶತ್ರು. ಅದು ಹುಟ್ಟಿದರೆ ಅದು ಜಗತ್ತಿಗೆ ಅಪಾಯವಾಗುತ್ತದೆ. ಆದ್ದರಿಂದ ಅದನ್ನು ಕೊಲ್ಲಬೇಕು ಎಂದು ಹೇಳಿದನು. ಆಗ ಸಾವಿತ್ರಿ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟು ಯಾರೂ ನನ್ನ ಮಗುವಿಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಎಂದು ಗದರಿದಳು. ಆಗ ಕಾಲಕೇತು ನಗುತ್ತಾ ಮನುಷ್ಯರು ನನ್ನ ವಿರುದ್ಧ ತಿರುಗಿ ಬೀಳಲು ಸಾಧ್ಯವೇ ಎಂದು ಕೇಳುತ್ತಾ ಅವನು ಒಂದು ಹೆಜ್ಜೆ ಮುಂದಿಟ್ಟನು. ಅಷ್ಟರಲ್ಲಿ ಒಂದು ದೈವಿಕ ಕೋತಿ ಬಂದಿತು. ಅದು ಒಂದು ದೊಡ್ಡ ರುದ್ರರೂಪವಾಗಿತ್ತು. ಅದರ ಕಣ್ಣುಗಳಲ್ಲಿ ಬೆಂಕಿಯ ಜ್ವಾಲೆಗಳು ಮಿನುಗುತ್ತಿದ್ದವು. ಅದರ ದೇಹದಿಂದ ಪ್ರಬಲವಾದ ಬೆಳಕು ಹೊರಹೊಮ್ಮುತ್ತಿತ್ತು. ಕಾಲಕೇತು ಇದ್ದಕ್ಕಿದ್ದಂತೆ ತನ್ನ ತ್ರಿಶೂಲವನ್ನು ಮೇಲಕ್ಕೆತ್ತಿ ಕೋತಿಯ ಮೇಲೆ ಎಸೆದನು. ಕೋತಿಯ ಮಿಂಚು ತಕ್ಷಣ ಕಾಲಕೇತುವಿನ ಕಡೆಗೆ ಹೋಗಿ ಅವನನ್ನು ಹೊಡೆಯಿತು. ಕಾಲಕೇತು ಒಂದು ಕ್ಷಣದಲ್ಲೇ ಕೆಳಗೆ ಬಿದ್ದನು. ಅವನು ಮತ್ತೆ ಎದ್ದು ಕೋಪದಿಂದ ತನ್ನ ಎಲ್ಲಾ ಶಕ್ತಿಗಳನ್ನು ಹೆಚ್ಚಿಸಿಕೊಂಡನು. ಅವನ ಬಾಯಿಂದ ಬೆಂಕಿಯ ಹುಂಡೆಗಳು ಸಿಡಿದವು. ಆದರೆ ಕೋತಿ ಹಾರಿ ಕಾಲಕೇತುವಿನ ಕುತ್ತಿಗೆಯನ್ನು ಹಿಡಿಯಿತು. ತಕ್ಷಣ ಆಕಾಶದಲ್ಲಿ ಮಿಂಚು ಮಿಂಚಿತು. ಒಂದು ಕ್ಷಣ ಕಾಲಕೇತು ಬಿರುಗಾಳಿಯಾಗಿ ಮಾರ್ಪಟ್ಟು ಕಣ್ಮರೆಯಾದನು. ಇದನ್ನು ನೋಡಿದ ಸಾವಿತ್ರಿ ಆಘಾತಕ್ಕೊಳಗಾದಳು. ಕೋತಿಯನ್ನು ನೋಡಿದಳು. ಕೋತಿ ನಿಧಾನವಾಗಿ ನಡೆದು ಅವಳ ಕೈಯನ್ನು ಮುಟ್ಟಿತು. ಅದರ ಇಡೀ ದೇಹವು ವಜ್ರದ ಬೆಳಕಿನಂತೆ ಹೊಳೆಯುತ್ತಿತ್ತು. ಆ ದೈವಿಕ ಬೆಳಕಿನಿಂದ ಒಬ್ಬ ಸುಂದರ ದೈವಿಕ ಯುವಕ ಹೊರಬಂದನು. ಅವನ ಕಣ್ಣುಗಳಲ್ಲಿ ಅಪಾರ ಪ್ರೀತಿ ಮತ್ತು ಕರುಣೆ ಇತ್ತು. ಅವಳು ಸದ್ದಿಲ್ಲದೆ ನೀನು ಯಾರು ಎಂದು ಕೇಳಿದಳು. ಆ ಯುವಕ ನಗುತ್ತಾ ಮುಂದೆ ಬಂದು ಮೃದುವಾಗಿ ಹೇಳಿದನು, ನಾನು ಸಾಮಾನ್ಯ ಕೋತಿ ಅಲ್ಲ ಸಾವಿತ್ರಿ, ನಾನು ಋಷಿ ಅತ್ರಿಯ ಮಗ. ನನ್ನ ಕೊನೆಯ ಜನ್ಮದಲ್ಲಿ ಒಂದು ಶಾಪವು ನನ್ನನ್ನು ಈ ಜನ್ಮದಲ್ಲಿ ಕೋತಿಯನ್ನಾಗಿ ಮಾಡಿತು. ಈ ಶಾಪದಿಂದ ಮುಕ್ತಿ ಪಡೆಯಲು ನನಗೆ ಅರ್ಪಿಸಲಾದ ಶುದ್ಧ ಪ್ರೀತಿ ಬೇಕು ಎಂದು ಹೇಳಿತು. ಸಾವಿತ್ರಿ ಆಶ್ಚರ್ಯಚಕಿತಳಾದಳು ಮತ್ತು ನೀನು ನನ್ನನ್ನು ಏಕೆ ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದಳು. ಯುವಕ ಹೇಳಿದನು, ನೀನು ಸ್ವಾರ್ಥವಿಲ್ಲದೆ ನನ್ನನ್ನು ಪ್ರೀತಿಸುತ್ತಿದ್ದೀಯಾ. ನಿನ್ನ ಪ್ರೀತಿಯಲ್ಲಿ ಪರಿಶುದ್ಧತೆ ಇದೆ. ಇದರಿಂದಾಗಿ ನನ್ನ ಶಾಪ ಕೊನೆಗೊಂಡಿದೆ. ಆದರೆ ಈಗ ನೀನು ಹೊಸ ಪರೀಕ್ಷೆಯನ್ನು ಎದುರಿಸುತ್ತಿರುವೆ. ಆ ಮಾತುಗಳನ್ನು ಕೇಳಿ ಸಾವಿತ್ರಿಯ ಹೃದಯವು ಕುಗ್ಗಿತು. ಅದು ಯಾವ ರೀತಿಯ ಪರೀಕ್ಷೆ ಎಂದು ಅವಳು ಕೇಳಿದಳು. ಆಗ ಆ ಯುವಕ ಹೇಳಿದ, ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗು ಸಾಮಾನ್ಯ ಮಗುವಲ್ಲ. ಅದು ಈ ಜಗತ್ತಿಗೆ ಸಮತೋಲನವನ್ನು ತರುವ ದೈವಿಕ ಶಕ್ತಿ. ಆದರೆ ಇನ್ನೂ ಕಾಲಕೇತು ಸಂಪೂರ್ಣವಾಗಿ ಸೋತಿಲ್ಲ. ಅವನು ನಿನ್ನ ಮಗು ಹುಟ್ಟುವ ಮೊದಲೇ ಅದನ್ನು ತಡೆಯಲು ಪ್ರಯತ್ನಿಸುತ್ತಾನೆ.
ಈ ಮಗುವನ್ನು ರಕ್ಷಿಸುವುದು ನಿನ್ನ ಜವಾಬ್ದಾರಿ ಎಂದು ಹೇಳಿದನು. ಸಾವಿತ್ರಿಯ ಕಣ್ಣುಗಳಲ್ಲಿ ಭಯ ಮತ್ತು ಧೈರ್ಯ ಬೆರೆತು ಅವಳು ಅವನ ಕೈಯನ್ನು ಬಿಗಿಯಾಗಿ ಹಿಡಿದು, ನೀನು ನನ್ನನ್ನು ಏಕೆ ಬಿಟ್ಟು ಹೋದೆ ಎಂದು ಕೇಳಿದಳು. ಯುವಕ ಮುಗುಳ್ನಗುತ್ತಾ, ನಿನ್ನ ಪ್ರೀತಿ ನಿಜವೇ ಎಂದು ನಾನು ಖಚಿತಪಡಿಸಿಕೊಳ್ಳಬೇಕಾಗಿತ್ತು. ನನ್ನ ಸಹಾಯವಿಲ್ಲದೆ ನೀನು ನಿನ್ನ ಮಗುವನ್ನು ರಕ್ಷಿಸಬಹುದೇ ಅಥವಾ ಇಲ್ಲವೇ ಎಂದು ನಾನು ಪರೀಕ್ಷಿಸಬೇಕಾಗಿತ್ತು. ನೀನು ನನಗೆ ನಿಜವಾದ ಒಡನಾಡಿ ಎಂದು ಸಾಬೀತಾಗಿದೆ. ನಾನು ನಿನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋಗುವುದಿಲ್ಲ, ಆದರೆ ನನಗೆ ಒಂದು ಕರ್ತವ್ಯವಿದೆ ಎಂದು ಹೇಳಿದನು. ನಿನ್ನ ಮಗುವನ್ನು ರಕ್ಷಿಸಲು ನಾನು ಮತ್ತೆ ನನ್ನ ದೈವಿಕ ರೂಪವನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದನು. ಆಗ ಸಾವಿತ್ರಿ, ನೀನು ಯಾವಾಗ ಹಿಂತಿರುಗುತ್ತೀಯಾ ಎಂದು ಕೇಳಿದನು. ನಿನ್ನ ಜೀವ ಮತ್ತು ನಿನ್ನ ಮಗುವಿನ ಜೀವ ಅಪಾಯದಲ್ಲಿದ್ದಾಗ ನಾನು ಖಂಡಿತವಾಗಿಯೂ ಬರುತ್ತೇನೆ ಎಂದು ಆ ಯುವಕ ಹೇಳಿದನು. ಸಾವಿತ್ರಿ ಭಯದಿಂದ ಅವನ ಕೈಯನ್ನು ಹಿಸುಕಿ, ನೀನಿಲ್ಲದೆ ನಾನು ಹೇಗೆ ಒಂಟಿಯಾಗಿರುತ್ತೇನೆ ಎಂದು ಕೇಳಿದಳು. ಆಗ ಅವನು, ನಿನ್ನೊಳಗೆ ಒಂದು ಶಕ್ತಿ ಇದೆ, ಅದೇ ನಿನ್ನನ್ನು ರಕ್ಷಿಸುತ್ತದೆ. ನಾನು ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನೆ. ನಾನು ಕಾಣಿಸದೇ ಇರಬಹುದು, ಆದರೆ ನಾನು ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನೆ ಎಂದು ಹೇಳಿದನು. ಆ ಯುವಕ ಮತ್ತೆ ಮಾತನಾಡುತ್ತಾ ಮತ್ತೆ ದೈವದ ಬೆಳಕಿನಲ್ಲಿ ಕಣ್ಮರೆಯಾದ. ಆ ಬೆಳಕು ಮತ್ತೆ ಕೋತಿಯಾಗಿ ರೂಪಾಂತರಗೊಂಡು ಕಾಡಿಗೆ ಓಡಿಹೋಯಿತು. ಸಾವಿತ್ರಿ ಅಲ್ಲಿ ನಿಂತಿದ್ದಳು. ಅವಳ ಮನಸ್ಸಿನಲ್ಲಿ ಭಯ ಮತ್ತು ಪ್ರೀತಿ ಬೆರೆತು ಹೋಯಿತು. ಆದರೆ ಈಗ ಸಾವಿತ್ರಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಳು. ಈ ಮಗು ಅವಳ ಅದೃಷ್ಟ ಮಾತ್ರವಲ್ಲ, ಅದು ಭವಿಷ್ಯದಲ್ಲಿ ಈ ಪ್ರಪಂಚದ ರಕ್ಷಣೆಯೂ ಆಗಿದೆ ಎಂದು. ದಿನಗಳು ಕಳೆದಂತೆ ಗರ್ಭದಲ್ಲಿರುವ ಮಗುವಿನ ಚಲನವಲನಗಳನ್ನು ಸ್ಪಷ್ಟವಾಗಿ ಗಮನಿಸಲಾಯಿತು. ಹಳ್ಳಿಯ ಜನರು ಇನ್ನೂ ಅವಳನ್ನು ಅವಮಾನಿಸುತ್ತಿದ್ದರು. ಆದರೆ ಸಾವಿತ್ರಿ ಅವರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ. ಒಂದು ರಾತ್ರಿ ಅವಳು ವಿಚಿತ್ರವಾದ ಕನಸನ್ನು ಕಂಡಳು. ಒಂದು ದೊಡ್ಡ ಗುಹೆಯಲ್ಲಿ ಒಂದು ವಿಷಪೂರಿತ ಹಾವು ತನ್ನ ಮಗುವನ್ನು ನುಂಗಲು ಹೊರಟಂತೆ ತೋರುತ್ತಿತ್ತು. ಆದರೆ ಆ ದೈವಿಕ ಕೋತಿ ಬಂದು ಹಾವಿನ ಮೇಲೆ ಹಾರಿತು. ಹಾವು ಇದ್ದಕ್ಕಿದ್ದಂತೆ ಭಯದಿಂದ ಹಿಂದೆ ಸರಿದು ಕಪ್ಪು ಹೊಗೆಯಾಗಿ ಕಣ್ಮರೆಯಾಯಿತು. ಸಾವಿತ್ರಿ ಕೋತಿಯನ್ನು ನೋಡಿದಾಗ ಅದು ಮತ್ತೆ ಮನುಷ್ಯನಾಯಿತು. ಆ ಯುವಕ ಅವಳನ್ನು ನೋಡಿ, ನಿನ್ನ ಭವಿಷ್ಯವನ್ನು ಸ್ವೀಕರಿಸುವ ಸಮಯ ಬಂದಿದೆ ಎಂದನು. ಅವಳು ಇದ್ದಕ್ಕಿದ್ದಂತೆ ಎದ್ದು ಭಯದಿಂದ ತನ್ನ ಕೈಯಿಂದ ತನ್ನ ಹೊಟ್ಟೆಯನ್ನು ಮುಟ್ಟಿದಳು. ಮಗುವಿನ ಚಲನೆ ಹೆಚ್ಚಾಯಿತು. ಈಗ ಸಮಯ ಹತ್ತಿರವಾಗಿದೆ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಎಂದುಕೊಂಡಳು. ಆ ದಿನ ಆಕಾಶವು ಮೋಡಗಳ ಕತ್ತಲೆಯಿಂದ ತುಂಬಿತ್ತು. ಮರಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಪಕ್ಷಿಗಳು ಭಯದಿಂದ ಮತ್ತು ದಿಗ್ಭ್ರಮೆಯಿಂದ ಸುತ್ತಲೂ ಹಾರುತ್ತಿದ್ದವು. ಸಾವಿತ್ರಿ ತನ್ನ ಗುಡಿಸಲಿನಿಂದ ಹೊರಬಂದು ನೋಡಿದಳು. ಆ ಕತ್ತಲೆಯಲ್ಲಿ ನಿಂತಿದ್ದ ದೊಡ್ಡ ಕಪ್ಪು ಆಕೃತಿಯು ಕೆಂಪು ಕಣ್ಣುಗಳಿಂದ ಸಾವಿತ್ರಿಯನ್ನು ನೋಡುತ್ತಾ, ನಾನು ಕಾಲಕೇತು ಆಗಿ ಹಿಂತಿರುಗಿದ್ದೇನೆ. ನಿನ್ನ ಮಗು ಜನಿಸಲು ನಾನು ಬಿಡುವುದಿಲ್ಲ ಎಂದು ಹೇಳಿದನು. ಸಾವಿತ್ರಿ ಧೈರ್ಯದಿಂದ ಮುಂದೆ ಬಂದು ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು, ನೀನು ನನ್ನ ಮಗುವಿಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಎಂದು ದೃಢವಾಗಿ ಹೇಳಿದಳು. ಕಾಲಕೇತು ಮುಗುಳ್ನಗುತ್ತಾ, ನೀನೊಬ್ಬನೇ ನನ್ನನ್ನು ತಡೆಯಬಲ್ಲೆಯೇ ಎಂದು ಹೇಳಿದಳು. ಕತ್ತಲೆಯ ಶಕ್ತಿಗಳಲ್ಲಿ ನಾನೇ ಶ್ರೇಷ್ಠ, ನಿನ್ನ ಅಂತ್ಯ ನನ್ನ ಕೈಯಲ್ಲಿದೆ ಎಂದು ಕಾಲಕೇತು ಹೇಳಿದನು. ಸಾವಿತ್ರಿ ಧೈರ್ಯದಿಂದ ಮುಂದೆ ಬಂದು, ನನ್ನ ಮಗುವಿನ ರಕ್ಷಣೆಗೆ ದೇವರಿದ್ದಾನೆ, ನೀನು ಎಷ್ಟೇ ಪ್ರಯತ್ನಿಸಿದರೂ ನೀನು ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಳು. ಆಗ ಕಾಲಕೇತು ಕೋಪದಿಂದ ತ್ರಿಶೂಲವನ್ನು ಗಾಳಿಯಲ್ಲಿ ಎತ್ತಿದನು. ಆಗ ಅದು ನೇರವಾಗಿ ಸಾವಿತ್ರಿಯನ್ನು ಚುಚ್ಚಿತು. ಸಾವಿತ್ರಿ ಕಣ್ಣು ಮುಚ್ಚಿದಳು. ಇದ್ದಕ್ಕಿದ್ದಂತೆ ಭೂಮಿಯು ನಡುಗಿತು. ಗಾಳಿಯಲ್ಲಿ ಭಾರೀ ಗರ್ಜನೆ ಪ್ರತಿಧ್ವನಿಸಿತು. ಅವಳು ಕಣ್ಣು ತೆರೆದಳು. ಆ ಕ್ಷಣದಲ್ಲಿ ತ್ರಿಶೂಲವು ಮಧ್ಯದಲ್ಲಿ ನಿಂತಿತು. ಕೋತಿ ದೈವಿಕ ಬೆಳಕಿನೊಂದಿಗೆ ಆಕಾಶದಲ್ಲಿ ಕಾಣಿಸಿಕೊಂಡಿತು. ಕಾಲಕೇತು ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಹಾರುತ್ತಿದ್ದಾನೆ. ಆಗ ಕೋತಿ ತನ್ನ 2 ಕೈಗಳಿಂದ ತ್ರಿಶೂಲವನ್ನು ಎತ್ತಿಕೊಂಡು ತಿರುಗುತ್ತಿರುವ ಕಾಲಕೇತುವಿನ ಮೇಲೆ ಎಸೆಯಿತು. ತ್ರಿಶೂಲವು ನೇರವಾಗಿ ಕಾಲಕೇತುವಿನ ಎದೆಯನ್ನು ಸೀಳಿದಾಗ ಅವನು ಅಲ್ಲೇ ಸಾವನ್ನಪ್ಪುತ್ತಾನೆ. ಸಾವಿತ್ರಿ ಆಘಾತಕ್ಕೊಳಗಾಗಿ ಅಲ್ಲೇ ನಿಂತುಕೊಂಡಿದ್ದಾಳೆ. ಕೋತಿ ನಿಧಾನವಾಗಿ ಅವಳ ಕಡೆಗೆ ಬಂದಿತು. ಈಗ ಅದರ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ, ಅದು ಶಾಂತವಾಗಿ ಕಾಣುತ್ತಿತ್ತು. ಕೋತಿ ಸಾವಿತ್ರಿಯ ಕೈ ಹಿಡಿದು, ಈಗ ನಿನ್ನ ಭವಿಷ್ಯವನ್ನು ಸ್ವೀಕರಿಸುವೆ ಎಂದು ಹೇಳಿತು. ಸಾವಿತ್ರಿ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದಳು. ತೀವ್ರವಾದ ನೋವು ಅವಳ ಇಡೀ ದೇಹವನ್ನು ಆವರಿಸಿತು. ಕೋತಿ ನಿಧಾನವಾಗಿ ಅವಳ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟಿತು. ಆಗ ತಕ್ಷಣ ಅವಳಿಗೆ ಯಾವುದೋ ತಿಳಿಯದ ಒಂದು ದೈವಿಕ ಶಕ್ತಿ ಅವಳ ದೇಹವನ್ನು ಪ್ರವೇಶಿಸಿದಂತೆ ಅನಿಸಿತು. ಸ್ವಲ್ಪ ಸಮಯದ ನಂತರ ಸಾವಿತ್ರಿ ತನ್ನ ಪೊತ್ತಿ ಹೊಟ್ಟೆಯನ್ನು ಹಿಡಿದು ನೋಡಿದಾಗ ತನ್ನ ಹೊಟ್ಟೆಯಿಂದ ಅದ್ಭುತ ಶಿಶು ಬಿದ್ದಿದೆ. ಆ ಮಗುವಿನ ನುಡಿಯಲ್ಲಿ ಓಂ ಸ್ವರದ ಧ್ವನಿ ಪ್ರಕಾಶಿಸುತ್ತಿದೆ. ಆ ಮಗುವಿನ ಇಡೀ ದೇಹ ಬೆಳಕಿನಿಂದ ಕಂಗೊಳಿಸುತ್ತಿದೆ. ಆಗ ಕೋತಿ ನೋಡಿ, ಇದು ಭವಿಷ್ಯದಲ್ಲಿ ಧರ್ಮವನ್ನು ಸ್ಥಾಪಿಸಬೇಕಾದ ಶಕ್ತಿ ಎಂದು ಹೇಳಿತು. ಸಾವಿತ್ರಿ ಪ್ರೀತಿಯಿಂದ ಆ ಮಗುವನ್ನು ತನ್ನ ಎದೆಗೆ ಅಪ್ಪಿಕೊಂಡಳು. ಕೋತಿ ಸಂತೋಷದಿಂದ ನೋಡಿತು. ಈಗ ನನ್ನ ಕೆಲಸ ಮುಗಿದಿದೆ ಎಂದು ಹೇಳಿತು. ಆಗ ಸಾವಿತ್ರಿ ಭಯದಿಂದ, ನನ್ನನ್ನು ಬಿಟ್ಟು ಹೋಗಬೇಡ, ನೀನು ಇಲ್ಲದೆ ನಾನು ಹೇಗೆ ಇರಲಿ ಎಂದು ಕೇಳಿದಳು. ಕೋತಿ, ನನ್ನ ಧರ್ಮ ಕಾರ್ಯ ಮುಗಿದಿದೆ, ಆದರೆ ಮತ್ತೆ ನಿನಗೆ ಯಾವುದೋ ಆಪತ್ತು ಬಂದರೂ ನಾನು ಮತ್ತೆ ಬರುತ್ತೇನೆ ಎಂದು ಹೇಳಿ ಕೋತಿ ಮತ್ತೆ ಬೆಳಕಿನಂತೆ ಬದಲಾಗಿ ಕಣ್ಮರೆಯಾಯಿತು. ಸಾವಿತ್ರಿ ಆಕಾಶವನ್ನು ನೋಡುತ್ತಾ ನಿಂತಿದ್ದಳು. ಈಗ ಅವಳ ಜೀವನ ಸಂಪೂರ್ಣವಾಗಿ ಬದಲಾಗಿದೆ.
ಅವಳ ತನ್ನ ಮಗುವಿಗೆ ಅನಿರುದ್ಧ ಎಂದು ಹೆಸರು ಇಟ್ಟಳು. ಆ ಮಗು ಅತ್ಯಂತ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದೆ. ಈಗ ಊರಿನವರೆಲ್ಲರೂ ಅವಳನ್ನು ದೇವತೆ ಎಂದು ಪೂಜಿಸುತ್ತಿದ್ದಾರೆ. ಅವನಲ್ಲಿ ಇರುವ ಅಸಾಮಾನ್ಯ ಶಕ್ತಿಯನ್ನು ನೋಡಿ ಭವಿಷ್ಯದಲ್ಲಿ ಯಾವುದೋ ದೊಡ್ಡ ಕೆಲಸಕ್ಕಾಗಿ ಅವನು ಸಿದ್ಧವಾಗಿದ್ದಾನೆ ಎಂದು ಅರ್ಥವಾಯಿತು. ಆದರೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದಿದೆ, ಅನಿರುದ್ಧನಿಗೆ ಅಪಾಯ ಎದುರಾದರೆ ಅವನ ಪ್ರಾಣ ರಕ್ಷಣೆಗೆ ಕೋತಿ ಖಂಡಿತ ಬರುತ್ತದೆ ಎಂದು ಅವರ ನಂಬಿಕೆಯಾಗಿದೆ. ಫ್ರೆಂಡ್ಸ್, ಈ ಕತೆ ಪ್ರೀತಿ, ತ್ಯಾಗ, ದೈವತ್ವಕ್ಕೆ ಪ್ರೇರಣೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ನೀಡುವುದನ್ನು ಮರೆಯಬೇಡಿ.